ಸ್ವಯಂ ಉದ್ಯೋಗದ ಮೂಲಕ ಅಣಬೆ ಬೆಳೆದು ಚಿಕ್ಕಮಗಳೂರಿನ ಲೋಕೇಶ್ ಯಶಸ್ಸು ಕಂಡಿದ್ದಾರೆ. ರೆಡಿ ಟು ಫ್ರೂಟ್ ಬ್ಯಾಗ್ ಮೂಲಕ ಹವ್ಯಾಸಿ ಅಣಬೆ ಬೆಳೆಗಾರರಿಗೆ ತಲುಪಿಸಿ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಚಿಕ್ಕಮಗಳೂರು ಜಿಲ್ಲೆಯ ಸಖರಾಯಪಟ್ಟಣ ಹೋಬಳಿಯ ರೈತ ಹಾಗೂ ಉದ್ಯಮಿ ಲೋಕೇಶ್ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ತಾಂತ್ರಿಕ ತರಬೇತಿ ಪಡೆದವರು. ಅವರು ಸ್ವಯಂ ಉದ್ಯೋಗವಾಗಿ ಅಣಬೆ ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಮನೆಯಲ್ಲೂ ಪೌಷ್ಟಿಕಾಂಶಯುಕ್ತ ಅಣಬೆ ಬೆಳೆಯಲು ರೆಡಿ ಟು ಫ್ರೂಟ್ ಬ್ಯಾಗ್ ನೀಡಿ ಅಣಬೆ ಆಹಾರ ಪ್ರಿಯರಲ್ಲಿ ಮತ್ತು ಹವ್ಯಾಸಿ ಬೆಳೆಗಾರರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಸ್ವಂತವಾಗಿ ಕೃಷಿ ಆಧಾರಿತ ಉದ್ಯೋಗ ಪ್ರಾರಂಭಿಸಬೇಕೆಂಬ ಆಸೆಯಿಂದ ಲೋಕೇಶ್ ಅವರು ತಮ್ಮ ತೋಟದಲ್ಲಿಯೇ ಅಣಬೆ ಬೆಳೆಯುವ ಘಟಕವನ್ನು ಆರಂಭಿಸಿದರು. ಭತ್ತದ ಹುಲ್ಲನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಹಬೆಯಲ್ಲಿ ಬೇಯಿಸಿ ಶುದ್ಧೀಕರಿಸಿದ ನಂತರ ನೀರಿನ ತೇವಾಂಶ ಹದವಾಗಿರುವಂತೆ ಒಣಗಿಸುತ್ತಾರೆ. ನಂತರ ಪಾಲಿಥೀನ್ ಬ್ಯಾಗ್ಗಳಲ್ಲಿ ಅಣಬೆ ಬೀಜಗಳನ್ನು ತುಂಬಿ ಕತ್ತಲ ಕೋಣೆಯಲ್ಲಿ 18 ರಿಂದ 20 ದಿನಗಳ ಕಾಲ ಇಡಲಾಗುತ್ತದೆ. ಮೈಸಿಲಿನ್ ದ್ರಾವಣವನ್ನು ಸರಿಯಾಗಿ ಹರಡಿದ ಬಳಿಕ ಹಗ್ಗದ ಸಾಲಿನಲ್ಲಿ ಬ್ಯಾಗ್ಗಳನ್ನು ನೇತು ಹಾಕಿ ನಿಯಮಿತವಾಗಿ ನೀರು ಸಿಂಪಡಿಸಲಾಗುತ್ತದೆ. ಕೇವಲ 4 ರಿಂದ 6 ದಿನಗಳ ಅಂತರದಲ್ಲಿ ತಾಜಾ ಅಣಬೆಗಳು ಪ್ರಸ್ತುತ ಚಿಕ್ಕಮಗಳೂರು ಹಾಗೂ ಬುಕ್ಕಸಾಗರ ಸೇರಿದಂತೆ 2 ರಿಂದ 3 ಸ್ಥಳಗಳಲ್ಲಿ ಘಟಕಗಳನ್ನು ಸ್ಥಾಪಿಸಿ ತಾಜಾ ಅಣಬೆಯನ್ನು ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುತ್ತಿದ್ದಾರೆ. ದೂರದರ್ಶನದೊಂದಿಗೆ ಅಣಬೆ ಬೆಳೆಗಾರ ಲೋಕೇಶ್ ಕಳೆದ 2 ವರ್ಷಗಳಿಂದ ಅಣಬೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಉತ್ತಮ ಲಾಭ ಗಳಿಸುತ್ತಿರುವುದಾಗಿ ಹೇಳಿದರು. ಇದರಲ್ಲಿ ಮಾನವ ದೇಹಕ್ಕೆ ಬೇಕಾದಂಥ ಪೌಷ್ಟಿಕಾಂಶಗಳು ಅತಿ ಹೆಚ್ಚಿರುತ್ತೆ. ಹಾಗಾಗಿ ಈ ಕೃಷಿನ ಆಯ್ಕೆ ಮಾಡಿಕೊಂಡ್ರೆ ನೆಕ್ಸ್ಟ್ ಫ್ಯೂಚರ್ ಇದೆ. ಇದರಲ್ಲಿ 7 ಬೆಳೆನೂ ಕಂಡಿದ್ದೀವಿ. ಹಂಗಂತ ಹೇಳ್ಬಿಟ್ಟು ಹಾಕಿದ ತಕ್ಷಣವೇ ಬೆಳೆ ಬರಲ್ಲ. ಅದನ್ನು ನೀಟಾಗಿ ಹೈಜಿನಿಕ್ಕಾಗಿ ಪ್ರೊಸೀಜರ್ ಮುಖಾಂತರನೇ ಮಾಡ್ತು ಅಂತಂದರೆ ಅದು ಇಳುವರಿ ಕೊಡುತ್ತೆ. ಯಾವುದೇ ಕಾರಣಕ್ಕೂ ಅದು ನಮಗೆ ಕೈ ಕೊಡಲ್ಲ. ಗ್ರಾಹಕರಾದ ಹೇಮಲತಾ ಅಣಬೆ ಆರೋಗ್ಯಕ್ಕೆ ಉತ್ತಮವಾಗಿದ್ದು ಮನೆಯಲ್ಲಿ ವಿವಿಧ ಬಗೆಯ ಅಡುಗೆಗೆ ನೆರವಾಗಿದೆ ಎಂದರು. ಇದನ್ನ ನಾವು ತಗೊಂಬಂದು ಮನೇಲೆ 5-6 ದಿನ ಇಟ್ಕೊಂಡ್ರೆ ಇದು ಬೆಳೆಯುತ್ತೆ. ಈಗ ನಾವು ಹೆಂಗೆ ಕೈ ತೋಟದಲ್ಲಿ ತರಕಾರಿ ಹಣ್ಣುನೆಲ್ಲ ಬೆಳೆದು ನಮಗೆ ಯಾವಾಗ ಬೇಕಾವಾಗ ತಕ್ಷಣನೇ ಕುಯ್ಕೊಂಡು ಅದನ್ನ ನಾವು ಅಡುಗೆಗೆ ಬಳಸ್ತೀವೋ ಆ ರೀತಿಯಾಗಿ ಈ ಅಣಬೆನೂ ಕೂಡ ನಾವು ಮನೇಲಿ ಇಟ್ಕೊಂಡು ಜಸ್ಟ್ ಇದು ಗಿಡದಲ್ಲಿ ಹಣ್ಣನ್ನ ಬೆಳೆಯೋ ರೀತಿ ತರಕಾರಿ ಬೆಳೆಯೋ ರೀತಿ ಇಟ್ಕೊಂಡು ಒಂದು 5-6 ದಿವಸ ಇದ್ರೆ ಇದು ನಮಗೆ ಆಹಾರ ಮಾಡಲಿಕ್ಕೆ ಅಡುಗೆ ಮಾಡಲಿಕ್ಕೆ ಸಿದ್ಧವಾದಂಥ ಅಣಬೆ ಬರುತ್ತೆ. ಮತ್ತೋರ್ವ ಗ್ರಾಹಕರಾದ ನಾಗರತ್ನ ತಾವು ಅಣಬೆಯನ್ನು ಕೊಳ್ಳಲು ಆಗಮಿಸಿದ್ದು ರುಚಿಕರ ಖಾದ್ಯಗಳನ್ನು ತಯಾರಿಸಿ ಸೇವಿಸುವುದು ಹವ್ಯಾಸವಾಗಿದೆ ಎಂದು ಹೇಳಿದರು. BP ಶುಗರ್ ಇರೋರಿಗೆಲ್ಲ ಒಳ್ಳೆಯದು. ನಮ್ಮ ಮನೆಯವರಿಗೆ ತುಂಬ ಇಷ್ಟ. ನಾವು ಇದನ್ನ ಚಪಾತಿ ರೊಟ್ಟಿ ಇದ್ರ ಜೊತೆ ಮಾಡ್ತೀವಿ. ಮುದ್ದೆನೂ ಊಟ ಮಾಡ್ತಾರೆ ನಮ್ಮ ಮನೆಯವರು. ಇದರಿಂದ ತುಂಬಾ ಇಷ್ಟ. ನಾನು ತಿಂದು ಗೊತ್ತಿರಲಿಲ್ಲ, ಗೊತ್ತಾಯ್ತು ರುಚಿ ನೋಡಿ. ಆಗಾಗ ಬಂದು ನಾವು ತಗೊಂಡೋಗ್ತೀವಿ. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ವೆಂಕಟೇಶ್ ಚೌಹಾಣ್ ಅಣಬೆ ಎಂದರೆ ಮಾಂಸಾಹಾರ ಎಂಬ ತಪ್ಪು ಕಲ್ಪನೆ ಸಾರ್ವಜನಿಕರಲ್ಲಿ ಇದೆ. ಇದು ಪ್ರೋಟೀನ್ ಮತ್ತು ನಾರಿನಂಶ ಹೆಚ್ಚಿರುವ ಅತ್ಯುತ್ತಮ ಸಸ್ಯಾಹಾರಿ ಆಹಾರವಾಗಿದೆ ಎಂದು ತಿಳಿಸಿದರು. ಯಾವುದೇ ಒಂದು ಮಿಕ್ಸಿಂಗು ಅಥವಾ ಏನೋ ಒಂದು ತೊಂದರೆ ಆಗದ ರೀತಿಯಲ್ಲಿ ಮಾಡ್ತಾ ಇರೋದು ನಾವೆಲ್ಲರೂ ಗಮನಿಸಬೇಕು. ದಯಮಾಡಿ ಈ ಥರದ್ದು ಒಂದು ಹೊಸ ಇದನ್ನು ಪ್ರತಿಯೊಬ್ಬರು ಬಳಕೆ ಮಾಡೋದ್ರ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಒಂದು ಮಾಂಸಾಹಾರ ಅಂತ ಒಂದು ತಿಳ್ಕೊಳ್ಳೋದಲ್ಲೇ ಪೌಷ್ಟಿಕತೆಯ ದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ಇದನ್ನು ಬಳಕೆ ಮಾಡೋದ್ರಿಂದ ಪ್ರತಿಯೊಬ್ಬರ ಆರೋಗ್ಯಕ್ಕೆ ಒಳ್ಳೆಯ ಪರಿಣಾಮ ಬೀರ್ತದೆ ಅಂತ. ಒಟ್ಟಿನಲ್ಲಿ ವೈಜ್ಞಾನಿಕ ತರಬೇತಿ ಪಡೆದು ಸ್ವಯಂ ಉದ್ಯೋಗ ಆರಂಭಿಸಿರುವ ಲೋಕೇಶ್ ಅವರು ತಮ್ಮ ಪ್ರಗತಿಯ ಜೊತೆಗೆ ಇತರರಿಗೂ ಮನೆಯಲ್ಲೇ ಪೌಷ್ಟಿಕ ಆಹಾರ ಬೆಳೆಯುವ ಮಾರ್ಗ ತೋರಿಸಿ ಮಾದರಿಯಾಗಿದ್ದಾರೆ.